ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ಈ ದಿನ ಎಲ್ಲ ರೈತರಿಗೂ ಯಾವ ಬೆಳೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ ಟೊಮೊಟೊ ಬೆಳೆ. ಸೊ ನಾವು ನೋಡ್ತಾ ಇದ್ದೀವಿ, ಸೊ ಕಳೆದ ಒಂದು 15 ದಿನ ಅಥವಾ ಒಂದು ತಿಂಗಳಿಂದ ಕಡೂರು ತಾಲೂಕು ಇರ್ಬೋದು ಅಥವಾ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸುಮಾರು ಯಥೇಚ್ಛವಾಗಿ ಮಳೆ ಆಗ್ತಕ್ಕಂತಹ ಒಂದು ನ್ಯೂಸನ್ನು ನಾವು ಕೇಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಟೊಮೊಟೊ ಬೆಳೆನಲ್ಲಿ ರೈತರು ಅನುಸರಿಸಬೇಕಾದ ಮುಂಜಾಗೃತಾ ಕ್ರಮಗಳೇನು, ಮತ್ತು ಈ ಸಮಯದಲ್ಲಿ ಮಳೆಗಾಲದಲ್ಲಿ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂತಹ ಮುಖ್ಯವಾದ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ರೈತರು ಮಳೆಗಾಲ ಅಂತಂತ ಬಂತು ಅಂದಾಗ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋದು ತಳಿಗಳ ಆಯ್ಕೆ. ಸೊ ಈ ಮಳೆಗಾಲ ಅಂತಂತ ಬಂತು ಅಂದಾಗ ರೈತರು ಮುಖ್ಯವಾಗಿ ಮಳೆಗಾಲಕ್ಕೆ ಸೂಕ್ತವಾದ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಭಾರಿ ಒಳ್ಳೆಯದಾಗಿರುತ್ತೆ. ಈ ಮಳೆಗಾಲದ ತಳಿಗಳನ್ನ ಯಾಕೆ ಆಯ್ಕೆ ಮಾಡೋದಕ್ಕೆ ಹೇಳ್ತೀವಿ ಅಂತಂದರೆ, ಈ ತಳಿಗಳಲ್ಲಿ ಮಳೆಗಾಲದಲ್ಲಿ ಬರ್ತಕ್ಕಂತಹ ರೋಗ ಸಹಿಷ್ಣುತೆ ಅಂದರೆ ಅಂಗಮಾರಿ ರೋಗಗಳನ್ನ ತಡ್ಕೊಳ್ತಕ್ಕಂಥ ಶಕ್ತಿನ ಆ ತಳಿಗಳು ಹೊಂದಿರ್ತವೆ. ಸೊ ಅದಕ್ಕೋಸ್ಕರನೇ ಮಳೆಗಾಲಕ್ಕೆ ನಿಗದಿಯಾಗಿರ್ತಕ್ಕಂತಹ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ಸೂಕ್ತವಾದ ಒಂದು ಪರಿಹಾರ ಅಂತ ಕರಿತೀವಿ. ಎರಡನೇ ಒಂದು ಮುಖ್ಯವಾದ ಮುಂಜಾಗ್ರತಾ ಕ್ರಮ ಏನು ಅಂತಂದರೆ, ಕೊಡ್ತಕ್ಕಂಥ ಅಂತರ. 1 ಎಕರೆಗೆ ನಾವು ಎಷ್ಟು ಸಸಿಗಳನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ರೈತರು ಗಮನ ಹರಿಸ್ಬೇಕಾಗುತ್ತೆ. ನಾವು ನಾರ್ಮಲಿ ಮಳೆಗಾಲ ಅಂತಂತ ಬಂತು ಅಂತಂದಾಗ ರೈತರಿಗೆ ಏನು ಮಾಹಿತಿ ಕೊಡ್ತೀವಿ ಅಂದರೆ, ಸಾಲಿನಿಂದ ಸಾಲಿಗೆ ಕೊಡ್ತಕ್ಕಂಥ ಅಂತರ 4.5 ಇಂದ 5 ಅಡಿ ಅಂತರ ಇರಬೇಕು. ಮತ್ತು ಗಿಡದಿಂದ ಗಿಡಕ್ಕೆ ಅಂತರ ಕೊಡ್ತಕ್ಕಂಥದ್ದು 2 ಅಡಿ ಅಂತರ ಇರಬೇಕು. 1 ಎಕರೆಗೆ 4,500 5,000 ಸಸಿಗಳನ್ನ ಹಾಕ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ ಅಂತಂತ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಮತ್ತು ಮೂರನೇದು, ಇಲ್ಲಿ ಮಳೆಗಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ಸುಮಾರು ರೈತರು ನಮ್ಮ ಕ್ಲಿನಿಕ್ಕಿಗೆ ಬಂದರು ಅಂತಂದರೆ ಮುಖ್ಯವಾಗಿ ಕೇಳ್ತಕ್ಕಂಥದ್ದು ಔಷಧಿಗಳ ಬಗ್ಗೆ ಮಾಹಿತಿ ಕೇಳ್ತಾರೆ, ಮತ್ತು ಗೊಬ್ಬರಗಳ ಬಗ್ಗೆ ಮಾಹಿತಿ ಕೇಳ್ತಾರೆ. ಇಲ್ಲಿ ಎಲ್ಲ ರೈತರುಗಳಿಗೂ ನಾವು ಮುಖ್ಯವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ಔಷಧಿ ಸಿಂಪರಣೆ ಮತ್ತು ಗೊಬ್ಬರಗಳ ನಿರ್ವಹಣೆ ಜೊತೆಗೆ ಕೆಲವೊಂದು ಬೇಸಾಯ ಪದ್ಧತಿಗಳ ನಿರ್ವಹಣೆ ಟೊಮೊಟೊ ಬೆಳೆನಲ್ಲಿ ಮುಖ್ಯವಾಗಿರುತ್ತೆ. ನಾವು ನೋಡ್ತಾ ಇರ್ತೀವಿ, ಸುಮಾರು ಟೊಮೊಟೊ ಫೀಲ್ಡಿಗೆಲ್ಲ ಹೋಗ್ತಾ ಇರ್ತೀವಿ. ನಾರ್ಮಲಿ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಜಮೀನಲ್ಲಿರ್ತಕ್ಕಂಥ ತೇವಾಂಶದ ಅಂಶ ಜಾಸ್ತಿ ಇರುತ್ತೆ. ಎರಡನೇ ದಿನದೇನು ಅಂತಂದರೆ, ಕಳೆಯ ಒಂದು ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ಬೇಸಿಗೆ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ರೈತರು ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ, ನಾವು ನಾರ್ಮಲಿ ನೋಡ್ತಾ ಇರ್ತೀವಿ, ಟೊಮೊಟೊ ಬೆಳೆನ ಹಾಕ್ತಾ ಇದ್ದಾರೆ ಅಂತಂದಾಗ ಮೊದಲನೇ ಹಂತ ಸಸಿನ ನಾಟಿ ಮಾಡೋ ಹಂತದಲ್ಲಿ ಬರ್ತಕ್ಕಂಥ ಸಮಸ್ಯೆ ಅಂದರೆ ಸ್ಟೆಮ್ ರಾಟ್ ಅಂತಂತ ಕರಿತೀವಿ, ನಡು ಕೊಳೆ ರೋಗ ಅಥವಾ ಬುಡ ಕೊಳೆ ರೋಗ ಅಂತಂತ ಕರಿತೀವಿ. ಎರಡನೇದು ರಂಗೋಲಿ ಸಮಸ್ಯೆ ಬರ್ತಕ್ಕಂಥದ್ದು. ಮೂರನೇದು ಎಲೆಗಳನ್ನ ತಿಂತಕ್ಕಂತಹ ಕೀಟ ಬಾಧೆಗಳು ಕಂಡು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ರೈತರು ಮುಂಜಾಗೃತಾ ಕ್ರಮವಾಗಿ ಇಂತಹ ಸಂದರ್ಭದಲ್ಲಿ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಮತ್ತು ಸಿಸ್ಟಮಿಕ್ ಫಂಜಿಸೈಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೆಟಲಾಕ್ಸಿಲ್ ಮ್ಯಾಂಕೋಸೆಬ್ ಇರ್ಬೋದು, ಥಯೋಮಿಥಾಕ್ಸಾಮ್ ಇರ್ಬೋದು. ಇಂತಹ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕಗಳನ್ನ ಬಳಸೋದ್ರಿಂದ ಈ ಒಂದು ಹಂತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಇಲ್ಲಿ ನಾರ್ಮಲಿ ರೈತರು ಏನು ತಪ್ಪು ಮಾಡ್ತಾ ಇರ್ತಾರೆ ಅಂದರೆ, ಈ ಒಂದು ಹಂತದಲ್ಲಿ ರೈತರು ಸಿಂಪರಣೆ ಪದ್ಧತಿನ ಅಳವಡಿಸ್ಕೊಂತಾರೆ. ಎಲ್ಲ ರೈತರಿಗೂ ಈ ಒಂದು ಸಮಯದಲ್ಲಿ ನಾವು ಏನು ರೆಕಮೆಂಡ್ ಮಾಡ್ತೀವಿ ಅಂದರೆ, ಸಿಂಪರಣೆಯ ಬದಲಾಗಿ ಆ ಔಷಧಿಯನ್ನು ಬುಡಕ್ಕೆ ತೊಯ್ಯೋದ್ರಿಂದ ಅಥವಾ ಬುಡಕ್ಕೆ ಡ್ರೆಂಚಿಂಗ್ ಮಾಡೋದ್ರಿಂದ ನಮಗೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಯಶಸ್ವಿಯಾಗಿ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಬೇರಿನ ಬೆಳವಣಿಗೆ ಕೂಡ ನಾವು ಅತಿ ಹೆಚ್ಚಾಗಿ ವೃದ್ಧಿಸ್ಬೋದು. ಮತ್ತು ಎರಡನೇ ಹಂತ ಅಂತ ಬಂದಾಗ ನಾಟಿ ಮಾಡಿದ 12ನೇ ದಿನ ಅಥವಾ 15ನೇ ದಿನದಲ್ಲಿ ಬರ್ತಕ್ಕಂಥ ಸಮಸ್ಯೆ ಅರ್ಲಿ ಬ್ಲೈಟ್ ಅಂತ ಕರಿತೀವಿ, ಶೀಘ್ರ ಅಂಗಮಾರಿ ಅಂತಂತ ಸಮಸ್ಯೆ ಕರುತ್ತೆ. ಅದು ಎಲೆಗಳ ಮೇಲೆ ಮತ್ತು ಕಾಂಡದ ಮೇಲೆ ಬರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭಗಳು ಬಂತು ಅಂದಾಗ ಈ ಹೂ ಬಿಡುವ ಹಂತದಲ್ಲಿ ನಾರ್ಮಲಿ ಇಂಥ ಸಮಯದಲ್ಲಿ ರೈತರು ಏನು ತಪ್ಪು ಮಾಡ್ತಾ ಇರ್ತಾರೆ ಅಂದರೆ, ಈ ಹೂ ಬಿಡುವ ಹಂತ ಬಂದರೂ ಕೂಡ ರೈತರು ಗೂಟ ಆಗ್ತಕ್ಕಂಥದ್ದು ಅಥವಾ ಸಪೋರ್ಟಿಂಗ್ ಪೋಲ್ಸ್ ಆಗ್ತಕ್ಕಂಥದ್ದನ್ನ ಡಿಲೇ ಮಾಡ್ತಾ ಇರ್ತಾರೆ. ಈ ಮಳೆಗಾಲದಲ್ಲಿ ನೀವು ಈ ಒಂದು ಕೆಲಸನ ಮಾಡ್ತಕ್ಕಂಥದ್ದು ಡಿಲೇ ಆಯಿತು ಅಂತಂದರೆ ನಿಮ್ಮ ಇಳುವರಿನಲ್ಲಿ 50% ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಎಲ್ಲ ರೈತರುಗಳಿಗೂ ಏನು ಹೇಳ್ತೀವಿ ಅಂತಂದರೆ, ಟೊಮೊಟೊ ನಾಟಿ ಮಾಡಿದ 25 ಅಥವಾ 30ನೇ ದಿನದಲ್ಲಿ ನಿಮ್ಮ ಟೊಮೊಟೊ ಬೆಳೆಗೆ ಗೂಟ ಮತ್ತು ತಂತಿಯನ್ನು ಹಾಕಿಬಿಟ್ಟು ಗಿಡದಲ್ಲಿ ಗಾಳಿ ಮತ್ತು ಸರಬರಾಜು ಚೆನ್ನಾಗಾಡೋದ್ರಿಂದ ನಿಮ್ಮ ಬೆಳೆಗೆ ಬರ್ತಕ್ಕಂಥ ರೋಗದ ಸಮಸ್ಯೆ ಕಡಿಮೆ ಆಗುತ್ತೆ. ಮೂರನೇ ದಿನದೇನು ಅಂದರೆ, ಇಲ್ಲಿ ಮುಖ್ಯವಾಗಿ ನಾವು ಎಲ್ಲ ರೈತರಿಗೂ ಫೀಲ್ಡಲ್ಲಿ ಹೋದಾಗ ಹೇಳೋದೇನು ಅಂತಂದರೆ, ಕೆಲವೊಂದು ಸತಿ ಮಲ್ಚಿಂಗ್ ಮಾಡಿರ್ತಾರೆ ಅಥವಾ ಮಾಮೂಲಿನೇ ಟೊಮೊಟೊ ನಾಟಿ ಮಾಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಗಿಡಗಳನ್ನ ಅಥವಾ ಬೆಳೆಗಳನ್ನ ಆರೋಗ್ಯವಾಗಿ ಮತ್ತು ಯಶಸ್ವಿಯಾಗಿ ಇಳುವರಿನ ಕೊಯ್ಯಬೇಕು ಅಂದರೆ ಈ 2 ಸಾಲುಗಳ ಮಧ್ಯದಲ್ಲಿ ರೈತರು ಓಣಿ ಅಥವಾ ಬಸಿಗಾಲುವೆಗಳ ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಟೊಮೊಟೊ ಗಿಡದ ಬುಡದಲ್ಲಿ ಇರ್ತಕ್ಕಂಥ ಎಕ್ಸೆಸ್ ಆಫ್ ಮಾಯಿಶ್ಚರ್ ಅಂತ ತೇವಾಂಶ ಏನಂತ ಕರಿತೀವಿ, ಅದು ಡ್ರೈನ್ ಔಟ್ ಬಸಿದು ಹೋಗೋದ್ರಿಂದ ನಿಮ್ಮ ಗಿಡದಲ್ಲಿ ಬರ್ತಕ್ಕಂಥ ಅಂಗಮಾರಿ ಸಮಸ್ಯೆನ ನಾವು ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು. ಎರಡನೇದು, ಅತಿ ಹೆಚ್ಚಾದ ತೇವಾಂಶ ಬಸಿದು ಹೋಗೋದ್ರಿಂದ ಏನಾಗುತ್ತೆ ಅಂದರೆ
ಈ ಎಲೆ ಬೇರಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಮತ್ತೆ ನಾರ್ಮಲಿ ಈ ಮಳೆಗಾಲದಲ್ಲಿ ರೈತರು ಯಾವ ಸಮಸ್ಯೆ ಹೇಳ್ತಾ ಇರ್ತಾರೆ ಅಂದ್ರೆ ಬೇಗ ಹಣ್ಣುಗಳು ಕಲರ್ ಆಗಲ್ಲ, ಮತ್ತೆ ಡಬಲ್ ಕಲರ್ ಬರುತ್ತೆ ಅಂತಕ್ಕಂಥ ಒಂದು ಸಮಸ್ಯೆನೂ ಜಾಸ್ತಿ ಹೇಳ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಲಘು ಪೋಷಕಾಂಶಗಳ ನಿರ್ವಹಣೆ ಅಂತ ಕರಿತೀವಿ. ಈ ಟೊಮೊಟೊ ಬೆಳೆನಲ್ಲಿ ಹಣ್ಣಿನ ಹಂತದಲ್ಲಿ ನಾವು ಕೊಡ್ತಕ್ಕಂಥ ಪೋಷಕಾಂಶದಲ್ಲಿ ಪೊಟ್ಯಾಶ್ ಅಂಶ ಭಾರಿ ಮುಖ್ಯವಾದ ಪಾತ್ರನ ವಹಿಸಿರುತ್ತೆ. ಅದ್ರ ಜೊತೆಗಿನಲ್ಲಿ ಲಘು ಪೋಷಕಾಂಶಗಳಾಗಿರ್ತಕ್ಕಂತಹ ಜಿಂಕು, ಬೋರಾನ್, ಐರನ್ ಮತ್ತು ಮ್ಯಾಂಗನೀಸು, ಈ ಲಘು ಪೋಷಕಾಂಶಗಳನ್ನ ನಾವು ಸಮತೋಲನ ಪ್ರಮಾಣದಲ್ಲಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಟೊಮೊಟೊ ಬೆಳೆದಲ್ಲಿ ಹಣ್ಣಿನಲ್ಲಿ ಬರ್ತಕ್ಕಂಥ ಏನು ನಾವು ಡಿಸಾರ್ಡರ್ಸ್ ಅಂತ ಕರಿತೀವೋ ಅವನ್ನ ಯಶಸ್ವಿಯಾಗಿ ತಡೆಗಟ್ಟಬಹುದು. ಮತ್ತೆ ಮೂರನೇ ಒಂದು ಮುಖ್ಯವಾದ ಸಮಸ್ಯೆ ಏನಂತ ಈ ಸಮಯದಲ್ಲಿ ಬರ್ತಕ್ಕಂಥದ್ದು ಈ ಅಂಗಮಾರಿ ಅಂತಕ್ಕಂಥದ್ದು ಕೇವಲ ಎಲೆಗಳ ಜೊತೆನಲ್ಲಿ ಕಾಯಿಗಳಿಗೂ ಬರ್ತಕ್ಕಂತಹ ಸಮಸ್ಯೆ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಿಗದಿತವಾದ ಔಷಧಿಗಳನ್ನ ಸಿಂಪರಣೆ ಮಾಡೋದ್ರ ಜೊತೆಗೆ ನಮ್ಮ ತೋಟದಲ್ಲಿರ್ತಕ್ಕಂತಹ ಎಕ್ಸೆಸ್ ಆಫ್ ಮಾಯಿಶ್ಚರ್, ತೇವಾಂಶವನ್ನ ನಾವು ಯಶಸ್ವಿಯಾಗಿ ಕಂಟ್ರೋಲ್ ಮಾಡೋದ್ರಿಂದ ಮಾತ್ರ ನಮ್ಮ ಟೊಮೊಟೊ ಬೆಳೆನಲ್ಲಿ ಯಶಸ್ವಿಯಾಗಿ ಇಳುವರಿನೂ ಕೊಯ್ಬೋದು, ಮತ್ತೆ ನಮ್ಮ ಗಿಡನ ಆರೋಗ್ಯವಾಗಿ ಕಾಪಾಡ್ಬೋದು. ಇಲ್ಲಿ ಸುಮಾರು ರೈತರು ನೋಡ್ತಾ ಇರ್ತೀವಿ, ಮಲ್ಚಿಂಗ್ ಮಾಡಿರ್ತಾರೆ, ಎಲ್ಲದನ್ನೂ ಮಾಡಿರ್ತಾರೆ. ನಾಟಿ ಮಾಡಿದ ಹೂವಿನ ಹಂತದಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಕಳೆನಾಶಕದ ಬಳಕೆನ ಬಳಸ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ರೈತರು ಕಳೆನಾಶಕದ ಬಳಕೆನ ಜಾಸ್ತಿ ಮಾಡಿದ್ವು ಅಂದ್ರೆ ಗಿಡದ ಏನಂತ ಜೀವನಾವಧಿ ಅಂತಂತ ಏನ್ ಕರಿತೀವೋ, ಈಗ 10 ಕೊಯ್ಲು ಕೊಯ್ತಕ್ಕಂಥ ರೈತ ಏನಾಗ್ತಾನೆ 6 ಕೊಯ್ಲಿಗೆ ಬರ್ತಾನೆ. ದಯವಿಟ್ಟು ರೈತರಿಗೆ ನಾವು ಇಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾಟಿ ದಾರ ಕಟ್ಟಿದ ನಂತರ ಅಂದ್ರೆ 35 ಅಥವಾ 45ನೇ ದಿನದ ನಂತರ ಟೊಮೊಟೊ ಬೆಳೆನಲ್ಲಿ ಕಳೆನಾಶಕ ಬಳಸ್ತಕ್ಕಂಥ ಪ್ರಮಾಣವನ್ನ ಆದಷ್ಟು ಕಡಿಮೆ ಮಾಡ್ತಕ್ಕಂಥದ್ದು ಬೆಳೆಗಳಿಗೆ ಭಾರಿ ಸೂಕ್ತವಾಗಿರುತ್ತೆ. ನಿಮ್ಮ ಟೊಮೊಟೊ ಬೆಳೆನಲ್ಲಿ ಕಳೆನಾಶಕದ ಬಳಕೆ ಏನಿದ್ರು ನಾಟಿ ಮಾಡಿದ 20ರಿಂದ 25 ದಿನಗಳ ಒಳಗಾಗಿ ಮಾತ್ರ ಇರಬೇಕು. ಅಂತಹ ಸಂದರ್ಭದಲ್ಲಿ ನಾವು ಬಳಕೆ ಮಾಡಿದ್ವು ಅಂತಂದ್ರೆ ನಮ್ಮ ಭೂಮಿಗೆ ಆಗಲಿ ಅಥವಾ ಗಿಡಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆಯನ್ನ ಮಾಡುವುದಿಲ್ಲ. ಸೊ ಈ ಸಂದರ್ಭದಲ್ಲಿ ಟೊಮೊಟೊ ಬೆಳೆನಲ್ಲಿ ನಾವು ಈ ಮಳೆಗಾಲದಲ್ಲಿ ಬರ್ತಕ್ಕಂಥ ಸಮಸ್ಯೆ ಅಂಗಮಾರಿ ಇರ್ಬೋದು, ಬ್ಯಾಕ್ಟೀರಿಯಲ್ ಸ್ಪೆಕ್ ಅಂತ ಕರಿತೀವಿ, ಕಾಯಿ ಮೇಲೆ ಕಜ್ಜಿ ಬರ್ತಕ್ಕಂಥ ಸಮಸ್ಯೆ ಈ ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂಥ ಶಿಲೀಂಧ್ರನಾಶಕಗಳ ಪ್ರಮಾಣ ಭಾರಿ ನಿಗದಿತವಾಗಿರ್ಬೇಕು. ಮತ್ತೆ ಆ ಒಂದು ರೋಗಕ್ಕೆ ಮಾತ್ರ ಕೆಲಸ ಮಾಡ್ತಕ್ಕಂಥ ಶಿಲೀಂಧ್ರನಾಶಕಗಳನ್ನ ಬಳಸೋದ್ರಿಂದ ಮಾತ್ರ ನಮ್ಮ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂತಹ ಈ ಮಳೆಗಾಲದ ರೋಗಗಳನ್ನ ನಾವು ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ, ಯಾವ ರೈತರು ತಮ್ಮ ಜಮೀನಿನಲ್ಲಿ ತೇವಾಂಶನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ತಾರೋ ಅಂತಹ ರೈತರುಗಳು ಮಳೆಗಾಲದಲ್ಲಿ ಟೊಮೊಟೊ ಬೆಳೆನ ಯಶಸ್ವಿಯಾಗಿ ಕೊಯ್ಬೋದು, ಮತ್ತೆ ತಮ್ಮ ಪದಾರ್ಥದಲ್ಲಿ ಟೊಮೊಟೊ ಹಣ್ಣಿನಲ್ಲಿ ಕೂಡ ಕ್ವಾಲಿಟಿ ಆಗಿರ್ತಕ್ಕಂಥ ಪ್ರೊಡ್ಯೂಸ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ರೈತರು ಬಸಿಗಾಲುವೆಗಳ ನಿರ್ವಹಣೆಯಲ್ಲಿ ತಪ್ತಾರೋ ಅಂತಹ ರೈತರ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂಥ ರೋಗಗಳ ಸಮಸ್ಯೆನೂ ಜಾಸ್ತಿ ಇರುತ್ತೆ. ಮತ್ತೆ ಅವರಲ್ಲಿ ಬರ್ತಕ್ಕಂಥ ಇಳುವರಿನಲ್ಲೂ ಕೂಡ ಕುಂಠಿತ ಆಗ್ತಕ್ಕಂತಹ ಸಮಸ್ಯೆನ ಜಾಸ್ತಿ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಮಳೆಗಾಲದಲ್ಲಿ ಬಸಿಗಾಲುವೆಗಳ ನಿರ್ವಹಣೆ ಮತ್ತೆ ಅಂತರ, ಸಸಿ ಮತ್ತು ಸಾಲುಗಳ ಅಂತರವನ್ನ ನಿಗದಿತವಾಗಿ ರೆಕಮೆಂಡೆಡ್ ಆಗಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರೈತರು ಯಶಸ್ವಿಯಾಗಿ ಟೊಮೊಟೊ ಬೆಳೆಯನ್ನ ಬೆಳೆಯಲು ಸಾಧ್ಯ ಆಗುತ್ತೆ. ನಮಸ್ಕಾರ.